ನಿರ್ಮಾಣ ಮಾಡಿದ್ದಾರೆ. ತುಂಬ ಇಳಿಯಲು 3 ಕಡೆ ದಾರಿಯನ್ನ ಮಾಡಿದ್ದಾರೆ. ಶಿಲಾಶಾಸನಗಳನ್ನು ನಾವು ನೋಡ್ಬೋದು. ಒಂದು ದೊಡ್ಡದಾದಂಥ ಬೃಹದಾಕಾರವಾಗಿರ್ತಕ್ಕಂಥ ಇಡಲಾಗಿದೆ. ಇದನ್ನು ನೋಡಿ ಸ್ವಲ್ಪ ಹೆಮ್ಮೆ ಅನ್ನಿಸ್ತು. ಈ ತರಹದ ಹಲವು ವಿಗ್ರಹಗಳು ಬೇಲೂರು ಹಳೇಬೀಡು ಬಿಟ್ರೆ ಇದೆ ಅನ್ಸುತ್ತೆ ಮಹಾದೇವ ದೇವಾಲಯ. ಸರಾಗವಾಗಿ ದೇವಾಲಯದ ಒಳಗೆ ಹೋಗ್ಲಿ ಎಂದು ದೇವಾಲಯಗಳನ್ನ ನಾವು ನೋಡ್ತಾ ಇರೋ ದೇವಾಲಯಗಳ ಚಕ್ರವರ್ತಿ ಮಹಾದೇವ ದೇವಾಲಯದ ಒಳ ಪ್ರವೇಶಿಸುತ್ತಿದ್ದಂತ ಹೇಳಿದೆ. ಆ 32 ಕಂಬಗಳ ರಾಜನ ಮೂರ್ತಿ ಇದೆ. ನಟರಾಜನ ಮೂರ್ತಿ ಮೇಲಿರ್ತಕ್ಕಂಥ ನಟರಾಜನ ಮೂರ್ತಿ ಹಿನ್ನೆಲೆ, ಬಟ್ ಆದರೆ ನಂದಿಯ ಮುಖ ಭಗ್ನವಾಗಿದೆ. ಈ ಮುಖ್ಯ ದ್ವಾರದ ಮೇಲೆ ಗಜಲಕ್ಷ್ಮಿ. ಈ ಬಾಗಿಲಿಯ ವಿಶೇಷ ಇನ್ನೊಂದೇನಪ್ಪ ಅಂದರೆ 9 ತರಹದ 7, 8, 9 ಅದು 3 ಸಣ್ಣ ಸಣ್ಣ ದೇವಾಲಯಗಳಿವೆ. ಹರ ಹರ ಮಹಾದೇವ್. ಈ ದೇವಾಲಯಗಳ ಸುತ್ತ ಸಣ್ಣ ಸಣ್ಣ ಮಂದಿರ, ಸಣ್ಣ ಸಣ್ಣ ದೇವಾಲಯಗಳಿದ್ದು ಆ ಎಲ್ಲ ಸಣ್ಣ ಸಣ್ಣ ದೇವಾಲಯಗಳು ಶಿವನ ದೇವಾಲಯಗಳಾಗಿವೆ. ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಇಟಗಿಯಲ್ಲಿ ನಾವಿದ್ದೀವಿ. ಅವುಗಳ ಸಂಖ್ಯೆ 13 ಇದೆ. ಸೊ ಆ ಥರ ಸಮೂಹಗಳನ್ನು ನಾವಿಲ್ಲಿ ನೋಡ್ಬೋದು. ದೇವಾಲಯದಲ್ಲಿ ವಿಶೇಷವಾಗಿ ಒಂದು ವಿಗ್ರಹ ಕಾಣುತ್ತಾ, ವಿಷ್ಣು ಶೇಷನಾಗನ ಮೇಲೆ ಮಲಗಿರ್ತಕ್ಕಂಥ ವಿಗ್ರಹ ಹಾಗೂ ತನ್ನ ನಾಭಿಯಿಂದ ಬ್ರಹ್ಮನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಲಾಕೃತಿ. ನಾಭಿಯ ಮೇಲೆ ಬ್ರಹ್ಮ. ಸೊ ವಿಷ್ಣುವಿನ ಪೂರ್ಣ ವಿಗ್ರಹ ಇಲ್ಲಿ ನಾವು ಕಾಣಬಹುದು. ಅದು ಸರಿಸುಮಾರು ಈ ದೇವಾಲಯವನ್ನ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಇತಿಹಾಸ ಹೇಳುತ್ತೆ. ಈ ದೇವಾಲಯದ ಹಿಂದುಗಡೆ ವಿಶೇಷವಾಗಿ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಇಂದಿಗೂ ಸಹ ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಮೇಲ್ಗಡೆ ಸ್ವಲ್ಪ ಹೊಸದಾಗಿ ರೀಬಿಲ್ಡ್ ಮಾಡಿರ್ಬೋದು. ಆದರೆ ಇಂದಿಗೂ ಸಹ ಕಲ್ಯಾಣಿಯಲ್ಲಿ ನೀರನ್ನು ನಾವು ನೋಡ್ಬೋದು. ಕಲ್ಯಾಣಿಯ ಕೆಳಗಡೆ ಇಳಿದ ಕೂಡಲೇ ನೀರನ್ನು ನಾವು ಸ್ಪರ್ಶಿಸ್ಬೋದು. ತುಂಬ ಸೊಗಸಾಗಿ ಈ ಕಲ್ಯಾಣಿಯನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬ ಸಿಂಪಲ್ ಆಗಿ ಇದ್ರೂ ಸಹ ಕಲ್ಯಾಣಿ ನೋಡಲು ತುಂಬ ಸೊಗಸಾಗಿ ಕಾಣುತ್ತಾ. ಈ ಕಲ್ಯಾಣಿಗೆ ಇಳಿಯಲು 3 ಕಡೆ ದಾರಿಯನ್ನ ಮಾಡಿದ್ದಾರೆ. ಸೊ ಈ ದೇವಾಲಯದ ಇನ್ನೊಂದು ವಿಶೇಷತೆ ಈ ಕಲ್ಯಾಣಿ ಅಂತ ಹೇಳ್ಬೋದು. ಈ ದೇವಾಲಯದಲ್ಲಿ ಸಾಕಷ್ಟು ಶಿಲಾಶಾಸನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಈ ದೇವಾಲಯದ ಇತಿಹಾಸವನ್ನ ಹೇಳ್ತಕ್ಕಂಥ ಒಂದು ದೊಡ್ಡದಾದಂಥ ಬೃಹದಾಕಾರವಾಗಿರ್ತಕ್ಕಂಥ ಶಿಲಾಶಾಸನನ ನಾವಿಲ್ಲಿ ನೋಡ್ಬೋದು. ಅದನ್ನ ಅಚ್ಚುಕಟ್ಟಾಗಿ ಗ್ಲಾಸನ್ನು ಹಾಕಿಬಿಟ್ಟು ಸಂರಕ್ಷಿಸಿ ಇಡಲಾಗಿದೆ. ಇದನ್ನ ನೋಡಿ ಸ್ವಲ್ಪ ಹೆಮ್ಮೆ ಅನ್ನಿಸ್ತು. ಈ ಶಾಸನ ಎಲ್ಲೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅದು ಹೆಮ್ಮೆ ಪಡುವ ವಿಚಾರ. ಇಲ್ಲಿನ ವಿಗ್ರಹ ವಿಶೇಷವಾಗಿದೆ. 3 ತಲೆ ಇರ್ತಕ್ಕಂಥ ವಿಗ್ರಹ ನೋಡಿದರೆ ಬ್ರಹ್ಮನ ವಿಗ್ರಹ ಥರನೇ ಕಾಣುತ್ತಾ. ಹಾಗೂ ಮಕರದ ಕೆತ್ತನೆಯನ್ನ ನಾವಿಲ್ಲಿ ನೋಡ್ಬೋದು. ಹಾಗೂ ಇದು ನವಿಲು ಕಾಣುತ್ತಾ, ಮಕರನೂ ಕಾಣುತ್ತಾ, ಸಿಂಹನೂ ಕಾಣುತ್ತಾ. ಅಷ್ಟೊಂದು ವಿಶೇಷವಾಗಿ ಈ ವಿಗ್ರಹದ ಕೆಳಗಿನ ಮಂಟಪವನ್ನು ಕೆತ್ತಿರ್ತಾರ. ತುಂಬ ಚಿಕ್ಕ 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 ಶಿಲಾ ಬಾಲಕಿಯರ ಕೆತ್ತನೆಯನ್ನ ಈ ದೇವಾಲಯದಲ್ಲಿ ನೋಡ್ಬೋದು. ಅವು ಎಷ್ಟು ಸಣ್ಣವಿದಾವೆ, ಅಷ್ಟು ಸಣ್ಣ ಆಕೃತಿಗಳನ್ನ ಕಲ್ಲಿನಲ್ಲೇ ಕೆತ್ತಿದ್ದಾರೆ ಎನ್ನುವುದೇ ಒಂದು ಸೂಜಿಗ. ದೇವಾಲಯದ ಸುತ್ತಲೂ ಈ ತರಹದ ಶಿಲಾ ಬಾಲಕಿಯರ ಕೆತ್ತನೆಯನ್ನ ನಾವು ನೋಡ್ಬೋದು. ಇದಷ್ಟೇ ಸಣ್ಣ ಸಣ್ಣ ಶಿಲಾ ಬಾಲಕಿಯರ ಕೆತ್ತನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಕ್ಕಂಥ ಶಿಲಾ ಬಾಲಕಿ ಅಂತ ಅನ್ಸುತ್ತೆ. ಆಮೇಲೆ ಈ ತರಹದ ಹಲವು ವಿಗ್ರಹಗಳು ಈ ದೇವಾಲಯದ ಹೊರಾಂಗಣದಲ್ಲಿ ತುಂಬಾ ಸೊಗಸಾಗಿ ಕಾಣ್ತವೆ. ಹೇಳ್ತೀನಲ್ಲ, ಬೇಲೂರು ಹಳೇಬೀಡು ಬಿಟ್ರೆ ನೆಕ್ಸ್ಟ್ ಅಷ್ಟೊಂದು ಸೊಗಸಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಾಣ್ತಕ್ಕಂಥ ದೇವಾಲಯ ಯಾವುದಾದರೂ ಇದ್ದರೆ ಇದೇ ಅನ್ಸುತ್ತೆ, ಮಹಾದೇವ ದೇವಾಲಯ. ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿದ್ದು
ಈ ದೇವಾಲಯದ ಮೇಲಿರ್ತಕ್ಕಂಥ ಎಲ್ಲ ವಿಗ್ರಹಗಳು ತುಂಬ ವಿಶೇಷವಾಗಿವೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ದೇವಾಲಯದಲ್ಲಿ ಕಲಾ ಕುಸುರಿಯ ಕೆಲಸ ಎಷ್ಟು ಸೊಗಸಾಗಿ ನಡೆದಿದೆ ಅಂದರೆ, ಒಂದು ಹೂವನ್ನು ಕೆತ್ತಾರ, ಆ ಹೂವಿನೊಳಗಡೆ ಇಲ್ಲೊಂದು ಗಾಳಿ ಹಾಗೂ ಬೆಳಕು ಸರಾಗವಾಗಿ ದೇವಾಲಯದ ಒಳಗೆ ಹೋಗ್ಲೆಂದು ಒಂದು ಕಿಟಕಿಯನ್ನ ಕೆತ್ತಿದ್ದಾರೆ. ಅದು ನೋಡಲು ತುಂಬಾ ಸೊಗಸಾಗಿದೆ. ಇಷ್ಟೊಂದು ಸೊಗಸಾಗಿ ಇರ್ತಕ್ಕಂಥ ಈ ದೇವಾಲಯಗಳನ್ನ ನಾವು ನೋಡ್ತಿರೋದೇ ಧನ್ಯತಾ ಮನೋಭಾವ ಹುಟ್ಟುತ್ತಾ. ಇಂತಹ ದೇವಾಲಯಗಳು ಹೆಚ್ಚೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿಯೇ ಕಾಣ್ತವ. ದೇವಾಲಯಗಳ ಚಕ್ರವರ್ತಿ ಮಹಾದೇವ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಈ ದೇವಾಲಯಕ್ಕೆ ಒಂದು ಮುಖ್ಯ ದ್ವಾರವಿದ್ದು ಹಾಗೂ 2 ಉಪದ್ವಾರಗಳಿವೆ. ಒಟ್ಟು ಈ ದೇವಾಲಯಕ್ಕೆ 3 ದ್ವಾರಗಳಿವೆ. ಈ ದೇವಾಲಯವನ್ನು 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಅರಸ ಅವರು ನಿರ್ಮಿಸಿದ್ದು. ಈ ದೇವಾಲಯಗಳ ಚಕ್ರವರ್ತಿ ಅಂತ ಕರೆಯಲಿಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂದರೆ, ಇಲ್ಲಿನ ವಾಸ್ತುಶಿಲ್ಪ. ಆ ವಾಸ್ತುಶಿಲ್ಪ ಯಾವ ರೀತಿ ಇದೆ, ಯಾವ ರೀತಿ ಕಾಣುತ್ತಾ ನೋಡೋಣ. ದೇವಾಲಯದ ಒಳಗಡೆ ಹೋಗ್ತಿದ್ದಂತೆ, ದೇವಾಲಯದ ಒಳ ಪ್ರವೇಶಿಸುತ್ತಿದ್ದಂತೆ ದೇವಾಲಯದ ಇದೆ ಈ ಸಭಾ ಮಂಟಪದಲ್ಲಿ ಎಷ್ಟವ ಹೆಣ್ಸ್ರ ಎಲ್ಲ ಮಂಟಪ ಎಷ್ಟು ವಿಶೇಷವಾಗಿದೆ ಅಂದರೆ, ಈ ಮಂಟಪದಲ್ಲಿ 32 ಕಂಬಗಳಿವೆ. ಆ 32 ಕಂಬಗಳ ವಿನ್ಯಾಸ ಸಹ ವಿಧ ವಿಧವಾಗಿದೆ. ಮೇಲ್ಛಾವಣಿಯಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳಿವೆ. ರಾಮಾಯಣ, ಮಹಾಭಾರತ, ಆಮೇಲೆ ಶಿವಪುರಾಣಗಳನ್ನು ಹೇಳುವಂತಹ ಕಥೆಗಳು ಇಲ್ಲಿವೆ. ಹಾಗೂ ಮಧ್ಯದಲ್ಲಿ ಶಿವನ ನಟರಾಜನ ಮೂರ್ತಿ ಇದೆ. ನಟರಾಜನ ಮೂರ್ತಿ ಕಾಲದ ಹೊಡೆತಕ್ಕೆ ಸಿಲುಕಿ ಆ ದೇವಾಲಯದ ಛಾವಣಿ ಮೇಲಿರ್ತಕ್ಕಂಥ ನಟರಾಜನ ಮೂರ್ತಿ ಹಾಳಾಗಿರಬಹುದು. ಹಾಗೆ ಹೋಗ್ತಾ ಇದ್ದಂತೆ ಮೊದಲಿಗೆ ಎಲ್ಲ ಶಿವನ ದೇವಾಲಯದ ಮುಂದೆ ಇರ್ತಕ್ಕಂಥ ಕಾಮನ್ ಥಿಂಗ್ ಏನಪ್ಪ ಅಂದರೆ ಬಸವ ನಂದಿ. ಆ ನಂದಿಯನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಆ ನಂದಿಯು ಹಾಳಾಗಿದೆ. ಕಾರಣ ದಾಳಿಕೋರರಿಂದ. ಈ ನಂದಿಯ ಮುಖವು ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿದ್ದು, ನೋಡಲು ಸೊಗಸಾಗಿ ಕಾಣ್ತಿರ್ತೇನೋ ಚೆನ್ನಾಗಿದ್ದಿದ್ರೆ ಪೂರ್ಣ ಪ್ರಮಾಣದಲ್ಲಿ. ಬಟ್ ಆದರೆ ನಂದಿಯ ಮುಖ ಭಗ್ನವಾಗಿದೆ. ಹಾಗೆ ಒಳಗಡೆ ಹೋಗ್ತಿದ್ದಂತೆ ಗರ್ಭಗುಡಿಯ ಒಳಗಡೆ ಹೋಗುವ ಬಾಗಿಲಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವು ಕಾಣ್ಬೋದು. ಹಾಗೆ ಈ ಗರ್ಭಗುಡಿಯ ಮುಖ್ಯ ದ್ವಾರದ ಮೇಲೆ ಗಜಲಕ್ಷ್ಮಿಯ ಕೆತ್ತನೆಯನ್ನು ನಾವು ನೋಡ್ಬೋದು. ಗಜಲಕ್ಷ್ಮಿಯ ಮುಖ ಅಂಗವಾಗಿದೆ. ಈ ಬಾಕಲಿಯ ವಿಶೇಷ ಇನ್ನೊಂದೇನಪ್ಪ ಅಂದರೆ 9 ತರಹದ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು. 1 2 3 4 5 6 7 8 9 ಭಾಗಗಳನ್ನಾಗಿ ಬಾಕಲಿಯನ್ನು ಕೆತ್ತಿ ಅಷ್ಟೊಂದು ಸೊಗಸಾಗಿ ಮಾಡ್ಯಾರ. 4 ಬದಿಯಲ್ಲಿ ಕೀರ್ತಿ ಮುಖಗಳನ್ನು ಕಾಣಬಹುದು. ನವರಂಗದಲ್ಲಿ 4 ಕಂಬಗಳನ್ನು ನಾವು ನೋಡಬಹುದು. ಹಾಗೂ ಆ 4 ಕಂಬದ ಕೆಳಗಡೆ ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು. ಈ ದೇವಾಲಯದ ಸುತ್ತಲೂ ಸಹ ಸಣ್ಣ ಸಣ್ಣ ದೇವಾಲಯಗಳಿದ್ದು, ಅದು 3 ಸಣ್ಣ ಸಣ್ಣ ದೇವಾಲಯಗಳಿವೆ. ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 1958 ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಈ ದೇವಸ್ಥಾನದ ಹೆಸರೇನ? ಮಹೇಶ್ವರಿ. ಕರೆಕ್ಟಾಗಿ ಹೇಳ್ರು. ಮಹೇಶ್ವರ. ಮಹಾದೇವ ದೇವಾಲಯ ದಂಡನಾಯಕ. ಮಹಾದೇವ ದಂಡನಾಯಕ. ದೇವಾಲಯಗಳ ಚಕ್ರವರ್ತಿ ಹೇಳ್ರ. ದೇವಾಲಯಗಳ ಚಕ್ರವರ್ತಿ ದೇವಾಲಯ.
ದಂಡನಾಯಕ ಮಹಾದೇವ ಆಯ್ತಾ. ಈ ದೇವಾಲಯದ ಹೆಸರೇನ್ಲೆ? ಮಹೇಶ್ವರ ದೇವಸ್ಥಾನ. ದೇವಾಲಯಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಮಹಾದೇವ ದೇವಾಲಯಕ್ಕೆ ಇವತ್ತು ನಾವು ಬಂದೀವಿ. ಇದು ಇಟಗಿ ಗ್ರಾಮದಲ್ಲಿದೆ. ಯಾವ ಜಿಲ್ಲೆ? ತಾಲೂಕು ಕುಕನೂರು, ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನಲ್ಲಿರ್ತಕ್ಕಂಥ ಇಟಗಿಯಲ್ಲಿ ನಾವಿವತ್ತು ಬಂದಿವಿ. ಈ ದೇವಾಲಯಗಳ ಚಕ್ರವರ್ತಿ ಅಂತ ಯಾಕೆ ಕರೆದ್ರು, ಈ ದೇವಾಲಯದ ಇತಿಹಾಸ ಏನು ಅಂತ ದೇವಾಲಯದ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಬರ್ರಿ ಅಣ್ಣ ಯೂಟ್ಯೂಬ್ನಾಗ ಬಿಡ್ತಾರೆ. ಹಾಂ, ಯೂಟ್ಯೂಬ್ನಾಗ ಬಿಡ್ತೀನಿ. ಪ್ಯೂರ್ ಸಸ್ಯಾಹಾರಿ ಅಂತ ಐತೆ ನೋಡಪ್ಪ, ಪ್ಯೂರ್ ಸಸ್ಯಾಹಾರಿ.